ಮೂರನೇ ಹಂತದ ಮೆಟ್ರೋ ಬರುವ ಎಲ್ಲ ಜಾಗದಲ್ಲೂ ಕೂಡ ಡಬಲ್ ಡೆಕ್ಕರ್ ಮಾಡೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಮೆಟ್ರೋಗಳಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸುವುದರ ಬಗ್ಗೆಯೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮೂರನೇ ಹಂತದ ಮೆಟ್ರೋ ಬರುವ ಎಲ್ಲ ಜಾಗಗಳಲ್ಲಿ ಡಬಲ್ ಡೆಕ್ಕರ್. ಮುಂದೆ ಎಲ್ಲೇ ಮೆಟ್ರೋ ಕಾಮಗಾರಿ ಮಾಡಿದರೂ ಕೂಡ ಡಬಲ್ ಡೆಕ್ಕರ್ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜಂಕ್ಷನ್, ದೊಡ್ಡೇಗೊಲಹಳ್ಳಿ ಪ್ಲಸ್ ನಮ್ಮ ನಾಯಂಡಹಳ್ಳಿ ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಭಾಳ ಜಾಸ್ತಿ ಸಮಸ್ಯೆ ಇದೆ, ಯಾವ ರೀತಿ ಟ್ರಾಫಿಕ್ನ ಈಸ್ ಮಾಡ್ಬೋದು ಅಂತೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಇಲ್ಲ BDH ಇವರು ಕಮಿಷನರ್ ಇದ್ರು, ಕರೀರಿ. ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು, BMRC ಕಮಿಷನರು, BDA ಕಮಿಷನರು ನಾವೆಲ್ಲ ಸ್ಪಾಟ್ಗೆ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಈಸ್ಔಟ್ ಮಾಡಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ ಸಾಧ್ಯ, ಎಲ್ಲಿ ಟನಲ್ ಮಾಡಲಿಕ್ಕೆ ಸಾಧ್ಯ, ಎಲ್ಲಿ ಸಾಧ್ಯವಾದಷ್ಟು ಪಾರ್ಕಿಂಗ್ಗೆ ಜಾಗವನ್ನು ಕಲ್ಪಿಸಿಕೊಡೋದು ಮತ್ತು ಈ ಮೆಟ್ರೋ ಪಿಲ್ಲರ್ಗಳೇನು ಬರುತ್ತೆ ಅಲ್ಲಿ ಮುಂಬರುವಂತಹ ದಿನಗಳಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸುವುದು. ಈ ಜಾಹೀರಾತು ಫಲಕಗಳನ್ನು ಅಳವಡಿಸಿದ್ರೆ ಸರ್ಕಾರಕ್ಕೆ ಏನು ಲಾಭ ಅಂತಂದರೆ ಅದರಲ್ಲಿ ಬರೋ ಆದಾಯವನ್ನು BMRCL ಮತ್ತು ಸರ್ಕಾರ ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಬೇಕು ಈಕ್ವಲ್ ಆಗಿ ಅಂತ ತೀರ್ಮಾನವನ್ನು ಮಾಡಲಾಗಿದೆ.